ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರು ದಸರಾ ಮಹೋತ್ಸವದಲ್ಲಿ 3 ದಿನಗಳ ಕಾಲ ವಿಶೇಷವಾಗಿ ರೈತ ದಸರಾ ನಡೀತಾ ಇದೆ. ರೈತ ದಸರಾದ 2ನೇ ದಿನವಾದ ಇಂದು ಹಸುಗಳಿಗೆ ಹಾಲು ಕರೆಯುವಂತ ಸ್ಪರ್ಧೆ ನಡೀತಾ ಇರುವಂತದ್ದು. ಮೈಸೂರಿನ ಜೆಕೆ ಗ್ರೌಂಡ್ಸ್ ಮೈದಾನದಲ್ಲಿ ಸುಮಾರು 15 ಹಸುಗಳು ರಾಜ್ಯ ಮಟ್ಟದಿಂದ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಹಸುಗಳು ಹಾಲು ಕರೆಯುವಂತ ಸ್ಪರ್ಧೆ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಯಾವ ಹಸು ಹೆಚ್ಚು ಹಾಲು ಕೊಡುತ್ತೆ ಅದು ವಿಜೇತವಾಗುತ್ತೆ. ಅದಕ್ಕೆ ಅಂದ್ರೆ ಸ್ಪೆಷಲ್ ಆದಂತಹ ಬಹುಮಾನ ಕೂಡ ಕೊಡ್ಲಾಗತ್ತೆ. ಇದು 2 ಹಂತಗಳಲ್ಲಿ ನಡೀತಾ ಇರುವಂತದ್ದು. ಬೆಳಿಗ್ಗೆ 6:30ಕ್ಕೆ ಒಂದು ಅರ್ಧ ಗಂಟೆಗಳ ಕಾಲ ಹಾಲು ಕರೆಯುವಂತ ಸ್ಪರ್ಧೆ, ಮತ್ತೆ ಸಂಜೆ ಕೂಡ 1 ರೌಂಡ್ ಹಾಲು ಕರೆಯುವ ಸ್ಪರ್ಧೆ 2ನೇ ರೌಂಡ್ ನಡೆಯುತ್ತೆ. ಅಂದ್ರೆ ಒಟ್ಟಾರೆಯಾಗಿ 24 ಗಂಟೆಗಳ ಕಾಲದಲ್ಲಿ ಒಂದು ಹಸು ಎಷ್ಟು ಹಾಲು ಕೊಡುತ್ತೆ ಅದರ ಮೇಲೆ ಅದನ್ನ ಅಂದ್ರೆ ಕರೆದಿರುವಂತಹ ಹಾಲನ್ನ ಸರಿಯಾಗಿ ತೂಕ ಮಾಡಿ ಯಾವುದು ಹೆಚ್ಚು ಹಾಲು ಕೊಟ್ಟಿರುತ್ತೋ ಅದು ವಿಜೇತವಾಗುತ್ತೆ. ಇನ್ನು ನೋಡ್ತಾ ಇದ್ದೀರಾ, ಸುಮಾರು ಈಗ ಒಂದೊಂದು ಹಸು 20 ಲೀಟರ್ 30 ಲೀಟರ್ ಹಾಲನ್ನ ಕೊಡ್ತಾ ಇರುವಂತದ್ದು ಈಗಾಗಲೇ. ಸೊ ಒಟ್ಟಾರೆಯಾಗಿ ಲೆಕ್ಕ ಹಾಕಿ ಇದನ್ನ ಮಾಡಲಾಗುತ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಸುಗಳು ಬಂದಿರುವಂತದ್ದು. ಇನ್ನು ರೈತರಿಗೆ ಒಂದು ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ರೈತ ದಸರಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ರೈತರು ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅಂದ್ರೆ ಈ ವನ್ಯಜೀವಿ ಮತ್ತೆ ಅಂದ್ರೆ ಹಸುಗಳಾಗಿರಬಹುದು, ಹೈನುಗಾರಿಕೆ, ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸಾಕಷ್ಟು ಜನಕ್ಕೂ ಕೂಡ ಈ ರೈತ ದಸರಾದಲ್ಲಿ ಒಂದು ಸ್ಪರ್ಧೆಗಳು ಏರ್ಪಡಿಸಲಾಗಿದ್ದು, ರೈತ ದಸರಾದ 2ನೇ ದಿನವಾದ ಇಂದು ನೀವು ನೋಡ್ತಾ ಇರ್ಬೋದು ಮೈಸೂರಿನ ಜೆಕೆ ಗ್ರೌಂಡ್ ನಲ್ಲಿ ಹಾಲು ಕರೆಯುವಂತಹ ಸ್ಪರ್ಧೆ ನಡೀತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.